ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಟೈಮ್ ಬಂದು 4:30 ಆಗಿದೆ. ನಮ್ಮ ಮನೆಯವ್ರ ಮಾವನ ಮನೆಗೆ ಹೊರಟಿದ್ವಿ. ಅವ್ರ ಮಾವನ ಮಕ್ಕಳು ನಮ್ಮ ಮನೆಗೆ ಬಂದಿದ್ದರು. ಬೆಳಿಗ್ಗೆ ಅಷ್ಟೇ ಹೋಗಿದ್ದು, ಆವಾಗಲೇ ಬನ್ನಿ ಅಂತ ಹೇಳಿ ಕರೆದ್ರು, ಒಟ್ಟಿಗೆ ಹೋಗೋಣ ಅಂತ. ನಮ್ಮ ಮನೆಯವ್ರು ಬಿಸಿ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಲಿಲ್ಲ. ಹಾಗಾಗಿ ಸಂಜೆನಾದರೂ ಬನ್ನಿ ಅಂತ ಹೇಳಿ ಕರೆದ್ರು, ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಕೊಂಡು ಇವಾಗ ಹೊರಟಿದ್ವಿ. ನಮ್ಮ ಮನೆಯಿಂದ ಅರ್ಧ ಗಂಟೆ ಆಗುತ್ತೆ ಅವ್ರ ಮನೆಗೆ ಹೋಗೋ ದಾರಿ. ನಮ್ಮ ತವ್ರ ಮನೆಯೂ ದಾಟಿ ಆಮೇಲೆ ಅವ್ರ ಮನೆಗೆ ಹೋಗಬೇಕು. ಸ್ವಲ್ಪ ಎಲ್ಲ ನಮ್ಮದು ಈ ರೋಡಲ್ಲೆಲ್ಲ ಒಂದು ಹಾಫ್ ಆನ್ ಅವರಿಗೆ ಒಂದೊಂದು ರಿಲೇಟಿವ್ ಮನೆ ಇದೆ. ಹಾಗೆ ಇವಾಗ ಹುಣಸೆಹಳ್ಳಿ ಅಂತ ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಕಬ್ಬಿನ ಹಾಲು ಮಾಡ್ತಾಯಿದ್ರು. ಹಾಗಾಗಿ ನಾನು ಮತ್ತು ನನ್ನ ಮಗ ಕಬ್ಬಿನ ಹಾಲು ಕುಡಿತಾ ಇದ್ವಿ. ನಮ್ಮ ಮನೆಯವ್ರು ಬೇಡ ಅಂದರು, ನಾವಿಬ್ಬರು ಕುಡಿತಾ ಇದ್ವಿ. ಯಾವಾಗಲೂ ಅಂದ್ಕೊಳ್ಳೋದು ಬರಬೇಕು ಅಂತ. ನಾವು ಬರೋಕ್ಕೆ ಆಗ್ತಾ ಇರಲಿಲ್ಲ. ಬರೋದು ಜಸ್ಟ್ ಹೋಗೋದಷ್ಟೇ, ಒಂದಿನ ಇರೋಕ್ಕೆಲ್ಲ ಬರೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಏನಿರಲ್ಲ, ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನೈಟು ಹೊರಟ್ಬಿಡ್ತೀವಿ. ಇವಾಗ ಬಂದ್ವಿ ಅವ್ರ ಮನೆಗೆ. ಕಾಯಿಗಳೆಲ್ಲ ನೋಡಿ, ಅವ್ರ ಮನೇಲಿ ತುಂಬ ತೆಂಗಿನ ಮರ ಎಲ್ಲ ಇದೆ. ಹಾಗಾಗಿ ಕಾಯಿಗಳೆಲ್ಲ ತುಂಬ ಇದೆ. ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದೆ ಎಷ್ಟು ಇತ್ತು ಅಂತ. ನೋಡಿ, ಇದು ಆ ಕಡೆ ತೋರಿಸಿದ್ನಲ್ಲ, ಅದು ಮುಗಿಸಿ ಈ ಕಡೆ ಫುಲ್ಲು ರಾಶಿ ಹಾಕ್ಬಿಟ್ಟಿದ್ದಾರೆ. ಅಂದರೆ ರೀಸೆಂಟಾಗಿ ಕೆಡವಿದ್ದಂತೆ ಮೊನ್ನೆನೋ ಏನೋ, ಹಾಗಾಗಿ ಅದು ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ರು ಅಲ್ವಾ. ಹಾಗೆ ನಮ್ಮ ದೊಡ್ಡಪ್ಪ ಎಳ್ನೀರು ಕಿತ್ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು ಅವರು ಸರ್ಕಸ್ ಮಾಡಿ ಹೋಗಿ ತೊಗೊಂಡು ಬಂದರು. ಒಂದು ಮರದಲ್ಲಿ ಹುಳಿ ಇತ್ತು ಅಂತ ಹೇಳಿ ಕೆಡಗಿ ಅದನ್ನು ವೇಸ್ಟ್ ಮಾಡಿ ಈಗ ಮತ್ತೆ ಇನ್ನೊಂದು ಮರದಲ್ಲಿ ಕೆಡವಿ ನೋಡ್ತಾ ಇರೋದು ಟೇಸ್ಟ್ನ. ಚೆನ್ನಾಗಿದೆ ಅಂದರೆ ಮತ್ತೆ ಕೆಡವೋಣ ಅಂತೇಳಿ ಒಂದು ಕೆಡವಿ ಕುಡಿಯೋಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು ಸ್ವಲ್ಪ ಟೇಸ್ಟ್ ನೋಡಿದರು, ಹುಳಿ ಇದೆ, ಸಪ್ಪೆ ಚೆನ್ನಾಗಿಲ್ಲ ಅಷ್ಟು ಅಂತಿದ್ರು. ನನ್ನ ಮಗಳಿಗೆ ಕುಡಿಯೋಕ್ಕೆ ಕೊಡು. ನೋಡಿ ನನ್ನ ಮಗಳು ಕುಡಿಯೋ ಸ್ಟೈಲು. ನಾನು ಕುಡಿದು ಟೇಸ್ಟ್ ಮಾಡ್ತೀನಿ ಕೊಡಿ ಅಂತ ಹೇಳ್ತಿದ್ದೆ. ಈ ಥರ ಕುಡಿಯೋಕ್ಕೆ ಬರೋಲ್ಲ, ಎಲ್ಲ ಬಟ್ಟೆಗಳಿಗೆಲ್ಲ ಚೆಲ್ಕೊಳ್ತಾ ಇದ್ದೆ. ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಫುಲ್ಲು ಸಪ್ಪೆ ಇತ್ತು. ಹಾಗಾಗಿ ಅಲ್ಲಿ ಬೇಡ ಅಂಥೇಳಿ ಇನ್ನೊಂದು ಮರಕ್ಕೆ ಹೋದ್ವಿ, ಅಲ್ಲಿ ಕೆಡೋಣ ಅಂತ ಹೇಳಿ. ಏನು ಮಗನೇ ಅದು? ತೋರಿಸು. ಎಷ್ಟು ದೊಡ್ಡ ಇದೆ ಇದು? ದೊಡ್ಡದ ಅದು? ತೋರಿಸು. ಪುಟಾಣಿ ಟೊಮೆಟೊ. ಏನು? ಪುಟಾಣಿ ಟೊಮೆಟೊ ಎಲ್ಲಿತ್ತು? ಗಿಡದಲ್ಲಿ. ಯಾವ ಗಿಡ? ಅದರಲ್ಲಿತ್ತಾ? ಯಾರು ಕೊಯ್ದಿದ್ದು? ಅಮ್ಮ. ಕೆಡವಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ದೊಡ್ಡಪ್ಪ ಅಂದರೆ, ಅದು ಫುಲ್ಲು ಗೊಂಚಿದೆ ಅಲ್ಲ, ಒಂದೇ ಸಲ ಬೀಳುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇರೋದು. ನಮ್ಮ ಮನೆಯವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮನೆಯವರಿಗೆಲ್ಲ ಇದು ಅಭ್ಯಾಸ ಇಲ್ಲ ಅಲ್ವಾ, ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ ಯಾವುದನ್ನು ಕೆಡಗಬೇಕು ಅಂತ. ಮತ್ತು ಒಂದು ಸ್ವಲ್ಪ ಕೆಡ್ಗಕ್ಕೆ ಆಮೇಲೆಲ್ಲ ತುಂಬ ಫುಲ್ ಇದೇ ಬಿದ್ದುಬಿಟ್ರೆ, ಹಾಗಾಗಿ ದೊಡ್ಡಪ್ಪನೇ ಕೆಡುತ್ತಾ ಇದ್ದಾರೆ. ಮಾಡಿ ಅಂತೂ ಬಿತ್ತು. ಅದು ಒಂದನ್ನೇ ಕೆಡಗಿದ್ದು, ಅಂದರೆ ಟೇಸ್ಟ್ ನೋಡ್ಕೊಂಡು ಆಮೇಲೆ ಕೆಡೋಣ ಅಂತ ಹೇಳಿ ಒಂದನ್ನೇ ಕೆಡವಿದ್ದು. ಹಾಗಾಗಿ ನಮ್ಮ ಮನೆಯವ್ರು ಇವಾಗ ಒಂದು ಕಿತ್ಕೊಡ್ತಾ ಇದ್ದಾರೆ. ಸಿಗ್ಬೇಕಾ? ಸುಮಾರು ಇತ್ಕೊಂಡಿದ್ರು ಅದು. ನೀರಿದೆ, ನೀರು ಚೆನ್ನಾಗಿ. ಹಾಂ, ಚೆನ್ನಾಯ್ತು. ಹಾಗೆ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ಟೆ. ಹಾಗೆ ರೊಟ್ಟಿ ಚಿಕನ್ ಎಲ್ಲ ಮಾಡಿದರು. ಹಾಗೆ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.